ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾದಪ್ಪನ ದೇಗುಲದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಅಲ್ಲಿಗೆ ಬಂದಂಥ ಭಕ್ತಾದಿಗಳ ಸಂಖ್ಯೆ ಅಧಿಕ. ಈ ವೇಳೆ ಭಕ್ತರಿಂದ 3 ಕೋಟಿಗೂ ಹೆಚ್ಚು ಕಾಣಿಕೆ ಸಂಗ್ರಹ ಆಗಿದೆ. ಮಹಾಶಿವರಾತ್ರಿ ಪ್ರಯುಕ್ತ 9 ದಿನದ ಮಾದಪ್ಪ ಜಾತ್ರೆಯಲ್ಲಿ ಭಕ್ತರ ಕಾಣಿಕೆ 3 ಕೋಟಿ ದಾಟಿದೆ. 3,35,43,041 ರೂಪಾಯಿ ಆದಾಯ ಸಂಗ್ರಹ ಆಗಿದೆ. ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಮಾದಪ್ಪನ ಜಾತ್ರೆಗೆ ಸೇರಿದಂಥ ಭಕ್ತಾದಿಗಳು ರಾಜ್ಯದ ನಾನಾ ಭಾಗಗಳಿಂದ, ನೆರೆಯ ರಾಜ್ಯದ ನಾನಾ ಭಾಗಗಳಿಂದ, ರಾಜ್ಯದ ಹಲವು ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಆಗಮಿಸ್ತಾರೆ. ಏಕೆಂದರೆ ಮಹದೇಶ್ವರ ಸ್ವಾಮಿಗೆ ನಡ್ಕೊಳ್ಳುವಂಥ ಭಕ್ತರ ಸಂಖ್ಯೆ ಅಧಿಕ. ಈ ಸಂದರ್ಭದಲ್ಲಿ ಮಹದೇಶ್ವರನ ಕೃಪೆಗೆ ಪಾತ್ರರಾಗಲಿಕ್ಕೆ, ಅದರಲ್ಲೂ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಡೆಯುವಂಥ ವಿಶೇಷ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭಕ್ತಿ ಭಾವದಿಂದ ತಲ್ಲೀನರಾಗಿ ಉಘೆ ಉಘೆ ಮಾದಪ್ಪ ಅಂತ ಘೋಷಣೆಯನ್ನು ಕೂಗ್ತಾರೆ, ಜೈಕಾರವನ್ನು ಹಾಕ್ತಾರೆ. ಹಾಗೆ ಮಹಾಶಿವರಾತ್ರಿ 9 ದಿನಗಳ ಕಾಲ ನಡೆಯುವಂತಹ ಸಂದರ್ಭದಲ್ಲಿ ಬರುವಂಥ ಭಕ್ತರು ದೇವರಿಗೆ ಅರ್ಪಿಸಿದ ಕಾಣಿಕೆಯ ರೂಪದಲ್ಲಿ 3 ಕೋಟಿ ರೂಪಾಯಿ ಆದಾಯ ದೇಗುಲದಿಂದ ಬಂದಿರುವಂಥದ್ದು. ಸುಮಾರು 3,35,43,041 ರೂಪಾಯಿ ಆದಾಯ ಸಂಗ್ರಹ ಆಗಿದೆ. ಮಾದಪ್ಪನ ದೇಗುಲದಲ್ಲಿ ಭಕ್ತರಿಂದ ಬಂದಿರುವಂಥ 3 ಕೋಟಿಗೂ ಅಧಿಕ ಕಾಣಿಕೆ ಇದು. ಭಕ್ತರ ಕಾಣಿಕೆ 3 ಕೋಟಿ ದಾಟಿದೆ. 3,35,43,041 ರೂಪಾಯಿ ಆದಾಯ ಸಂಗ್ರಹ ಆಗಿದೆ. ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಮಾದಪ್ಪನ ಜಾತ್ರೆಗೆ ಸೇರಿದಂಥ ಭಕ್ತಾದಿಗಳು ರಾಜ್ಯದ ನಾನಾ ಭಾಗಗಳಿಂದ, ನೆರೆಯ ರಾಜ್ಯದ ನಾನಾ ಭಾಗಗಳಿಂದ, ರಾಜ್ಯದ ಹಲವು ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಆಗಮಿಸ್ತಾರೆ. ಏಕೆಂದರೆ ಮಹದೇಶ್ವರ ಸ್ವಾಮಿಗೆ ನಡ್ಕೊಳ್ಳುವಂಥ ಭಕ್ತರ ಸಂಖ್ಯೆ ಅಧಿಕ. ಈ ಸಂದರ್ಭದಲ್ಲಿ ಮಹದೇಶ್ವರನ ಕೃಪೆಗೆ ಪಾತ್ರರಾಗಲಿಕ್ಕೆ, ಅದರಲ್ಲೂ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಡೆಯುವಂಥ ವಿಶೇಷ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭಕ್ತಿ ಭಾವದಿಂದ ತಲ್ಲೀನರಾಗಿ ಉಘೆ ಉಘೆ ಮಾದಪ್ಪ ಅಂತ ಘೋಷಣೆಯನ್ನು ಕೂಗ್ತಾರೆ, ಜೈಕಾರವನ್ನು ಹಾಕ್ತಾರೆ. ಹಾಗೆ ಮಹಾಶಿವರಾತ್ರಿ 9 ದಿನಗಳ ಕಾಲ ನಡೆಯುವಂತಹ ಸಂದರ್ಭದಲ್ಲಿ ಬರುವಂಥ ಭಕ್ತರು ದೇವರಿಗೆ ಅರ್ಪಿಸಿದ ಕಾಣಿಕೆಯ ರೂಪದಲ್ಲಿ 3 ಕೋಟಿ ರೂಪಾಯಿ ಆದಾಯ ದೇಗುಲದಿಂದ ಬಂದಿರುವಂಥದ್ದು. ಸುಮಾರು 3,35,43,041 ರೂಪಾಯಿ ಆದಾಯ ಸಂಗ್ರಹ ಆಗಿದೆ. ಮಾದಪ್ಪನ ದೇಗುಲದಲ್ಲಿ ಭಕ್ತರಿಂದ ಬಂದಿರುವಂಥ 3 ಕೋಟಿಗೂ ಅಧಿಕ ಕಾಣಿಕೆ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.